ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿ ಕುಯ್ಯ ಗಿಣ್ಣು. ಗಿಣ್ಣಿಗೆ ಬೇಕಾಗಿರುವಂಥ ರೆಸಿಪಿ: ಗಿಣ್ಣು ಹಾಲು 1/4 ಲೀಟ್ರಷ್ಟು, ಮಾಮೂಲಿ ಹಾಲು ಅರ್ಧ ಲೀಟ್ರಷ್ಟು. ನಾನು ಬ್ಲೂ ಪ್ಯಾಕೆಟ್ ತೊಗೊಂಡಿದ್ದೀನಿ, ಅರ್ಧ ಲೀಟ್ರು. ಇದಕ್ಕೆ ಸ್ವೀಟಿಗೆ ಸಕ್ಕರೆ ಅಥವಾ ಬೆಲ್ಲ, ನಾನು ಹಾಕ್ಕೊಳ್ಳೋದು ಸಕ್ಕರೆಗೆ ನಾವು 4 ಏಲಕ್ಕಿಕಾಯಿ ಹಾಕ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಏಲಕ್ಕಿಕಾಯಿ ಪೌಡರ್ ಆಗಬೇಕಲ್ವಾ, ಸಕ್ಕರೆನ ಪೌಡರ್ ಮಾಡ್ಕೊಳ್ಳೋದ್ರಿಂದ ಬೇಗ ಹಾಲಲ್ಲಿ ಕರಗುತ್ತೆ ಅಂತ ಅಂದ್ಬಿಟ್ಟು ಏಲಕ್ಕಿಕಾಯಿ ಹಾಕ್ಬಿಟ್ಟು ನಾನು ಸಕ್ಕರೆಲೇ ಪೌಡರ್ ಮಾಡಿ ಇಟ್ಕೊತೀನಿ. ಇದನ್ನ ಸ್ವೀಟ್ ಎಷ್ಟು ಹಾಕಬೇಕು ಅಂತ ಅಂದರೆ, ನೀವು ಪಾಯಸಕ್ಕೆ ಯಾವ ಹದದಲ್ಲಿ ಹಾಕ್ತೀರಾ, ಪಾಯಸ ಮಾಡುವಾಗ ಆ ಹದದಲ್ಲಿ ಹಾಕ್ಕೊಳ್ಳಿ. ಕೆಲವೊಬ್ಬರು ಮನೆ ಸ್ವೀಟ್ ಜಾಸ್ತಿ ತಿಂತಾರೆ, ಅವರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಕೆಲವೊಬ್ಬರು ಮನೆಗಳಲ್ಲಿ ನಾವೆಲ್ಲ ಸ್ವಲ್ಪ ಸ್ವೀಟ್ ಕಮ್ಮಿನೇ ತಿನ್ನೋದು, ಹಾಗಾಗಿ ನಾವು ಸ್ವಲ್ಪ ಕಮ್ಮಿ ಹಾಕ್ಕೋತೀವಿ. ಇದನ್ನು ಪಾಯಸ ಮಾಡೋ ಹದದಲ್ಲಿ ಸಕ್ಕರೆ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇರೆ ಇನ್ನೇನು ಇರೋದಿಲ್ಲ ಇದರಲ್ಲಿ, ಅಷ್ಟೇ. ಪಾಯಸ ಯಾವ ರೀತಿ ಮಾಡ್ತೀವಿ ಆ ಹದದಲ್ಲಿ ಸಕ್ಕರೆ ಪೌಡರ್ ಹಾಕ್ಕೊಂಡ್ರೆ ಸಾಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ, ಸ್ವಲ್ಪನೂ ಗಂಟು ಇಲ್ದಂಗೆ. ಮತ್ತು ಬೇಗ ಕರಗತ್ತಿದ್ದು ಸಕ್ಕರೆ ಪೌಡರ್ ಮಾಡಿದ್ದೀವಲ್ಲ, ಬೇಗ ಕರಗತ್ತಿದ್ದಕ್ಕೆ ನೋಡಿ. ಈ ರೀತಿ ಚೆನ್ನಾಗಿ ಒಂದು ಸೌಟಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ವಾ, ನೋಡಿ ಎಷ್ಟು ಬೇಗ ಕರಗ್ತು ಅಂತ ಅಂದ್ಬಿಟ್ಟು. ಇದಕ್ಕೆ ಮೊದಲನೇ ದಿನದ ಗಿಣ್ಣಾಲು ನೆನ್ಪಿಟ್ಕೊಂಡಿರಿ. ನಾವು ಈ ರೀತಿ ಗಿಣ್ಣು ಮಾಡಬೇಕು ಅಂದರೆ ಮೊದಲನೇ ದಿನದ ಹಾಲಿರುತ್ತಲ್ಲ, ಆ ಹಾಲಿದ್ರೆ ಮಾತ್ರ ಈ ರೀತಿ ಗಿಣ್ಣಾಗೋಕ್ಕೆ ಮಾಡೋದಕ್ಕೆ ಸಾಧ್ಯ ಆಗೋದು. ನೋಡಿ, ಆ 1/4 ಲೀಟ್ರು ಹಾಲು ತೊಗೊಂಡಿದ್ದೀನಿ. ಅದನ್ನು ನಾವು ಸೋಸ್ಕೋಬೇಕು. ಕರಿಯುವಾಗ ಅದರಲ್ಲಿ ಕೂದಲಾಗಲಿ ಕಸ ಆಗಲಿ ಏನಾದ್ರು ಬಿದ್ದಿರುತ್ತೆ, ಡೆಸ್ಟು. ಇದಕ್ಕೋಸ್ಕರ ಇದನ್ನು ನಾವು ನೀಟಾಗಿ ಜಾಲರಿಯಲ್ಲಿ ಸೋಸ್ಕೊಳ್ಳೋಣ. ನೋಡಿ, ಸೋಸ್ಕೊಂಡಿದ್ದಾಗಿದೆ. ಇವಾಗ ಇದನ್ನು ನಾವು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಯಾವ ಕನ್ಸಿಸ್ಟೆನ್ಸಿ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಮೊದಲನೇ ದಿನದ ಹಾಲಿದ್ರೆ ಮಾತ್ರ ಈ ರೀತಿ ಮಾಡೋದಕ್ಕೆ ಸಾಧ್ಯ ಆಗೋದು ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಇದೆ. ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು, ನಿಮಗೆ ಗೊತ್ತಾಗುತ್ತೆ. ಟೀ ಮಾಡಿದಾಗ ನಾವು ಲೋಟಕ್ಕೆ ಸೋಸುವಾಗ ಎಷ್ಟು ಗಟ್ಟಿ ಇರುತ್ತೆ ಅಷ್ಟು ಗಟ್ಟಿ ಇದ್ದರೆ ಸಾಕು. ನೋಡಿ, ಕಾಣಿಸ್ತಾ ಇದೆಯಲ್ವಾ, ಇಷ್ಟ ಆದರೆ ಸಾಕು. ಇದನ್ನು ನಾವು ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ತಟ್ಟೆ ಇಡ್ಲಿನ ಯಾವ ರೀತಿ ಬೇಯಿಸ್ತೀವೋ, ಸ್ವಲ್ಪ ನೀರು ಹಾಕ್ಬಿಟ್ಟು ಆ ರೀತಿ ಹಬೆಯಲ್ಲಿ ಒಂದು 20 ನಿಮಿಷ ಬೇಯಿಸ್ಕೊಬೇಕು. ಬೇಯಿಸ್ಕೊಂಡ್ಮೇಲೆ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ನೋಡಿ. ನೋಡಿ, ವಾವ್, ಎಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು. ನೋಡಿ, ಇದು ಬಿಸಿ ಇದೆ, ಹಾಗಾಗಿ ಈ ರೀತಿ ಬಂದಿದೆ. ಬಿಸಿ ಇರುವಾಗಿಂದ ಆರೋದ್ಮೇಲಂತೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ನೈಟು ಮಾಡಿಟ್ಬಿಟ್ಟು ಬೆಳಗ್ಗೆ ತಿನ್ನೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು.